ಓವರ್ ನಂಬರ್ 3 ಮುಕ್ತಾಯವಾಗ್ತಾ ಇದ್ರೆ ಅಂಕಪಟ್ಟಿ ಪಟ್ಟಿಯಲ್ಲಿ 26 ಜಮೆಯಾಗಿದ್ದು ಚತುರ್ಥ ಓವರನ್ನ ಎಸೆಯಲು ಚೆನ್ನನ್ನ ಕೈಗೆತ್ತಿಕೊಳ್ಳುತ್ತಾ ಮುನೀಜ್ ಎಸ್ತಗಾರಿಕೆಯಲ್ಲಿ ನಿರ್ಣಾಯಕ ದುರ್ಗಾ ಪ್ರಸಾದ್ ರವರನ್ನು ದಾಟುತ್ತಾ ಎದುರಿಸಲು ಶೇಖರ್ ತುದಿಯಲ್ಲಿ ಸೈಮನ್ ಎ ಪರವಾಗಿ ಹರ್ಷ ಕಾಣ ಸಿಗ್ತಾ ಇದ್ದಾರೆ. ಎಡಗೈ ಎಡಚ್ಚ ದಾಂಡಿಗ ಪುಲ್ಟ್ರಸ್ ಮಾದರಿ ಎಸೆತ ಸೊಗಸಾಗಿ ದಂಡನೆ ನೇರವಾಗಿ ಲಾಂಗ್ ಆನ್ ತುದಿಯಲ್ಲಿ ಹುದ್ದರಿಯನ್ನ ಬಿಟ್ಟು ಕೊಡುತ್ತಾ ಸೊಗಸಾಗಿ ದೊಡ್ಡ ಹೊಡೆದಕ್ಕೆ ಖಂಡಿತವಾಗಿ ಪ್ರಯತ್ನವನ್ನ ಮಾಡ್ತಾರೆ ಹರ್ಷ. ಡೀಪ್ ಎಕ್ಸ್ಟ್ರಾ ಕವರ್ ಫಿಲ್ಡರ್ ನ ಭದ್ರ ಬೊಗಸೆಯನ್ನ ಸೇರ್ತಾ ಇದ್ರೆ ಹುದ್ದರಿಯನ್ನ ಬಿಟ್ಟು ಕೊಡುತ್ತಾ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ರಾಜೇಶ್ ರವರ ಆಗಮನವಾಗಿದೆ. ಅದೇ ರೀತಿ ಮುಂದಿನ ಪಂದ್ಯದ ಆದರ್ಶ ನಾಣ್ಯ ಜಿಮ್ಮಿಗೆ ಕರೆಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ದ್ವಿತೀಯ ಕರೆಯನ್ನ ನೀಡಿರುತ್ತೇವೆ, ತೃತೀಯ ಕರೆಯನ್ನು ನೀಡ್ತಾ ಇದ್ದೇವೆ. ಗೌಡ ಅಲಂಗಾರ ಹಾಗೂ ಗುಂಡುಗಳ ಫ್ರೆಂಡ್ಸ್ ದಯವಿಟ್ಟು ಮುಂದಿನ ಪಂದ್ಯದ ಆದರ್ಶ ನಾಣ್ಯ ಜಿಮ್ಮಿಗೆ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಚತುರ್ಥ ಓವರ್ನ ಆರಂಭಿಕ ಚೆಂಡಲ್ಲಿ ಉದ್ದರಿಯನ್ನ ಕಬಳಿಸ್ತಾ ಇದ್ರೆ ದ್ವಿತೀಯ ಬಾರಿಗೆ ಸೊಗಸಾದ ದಾಳಿ ಅಷ್ಟೇ ಉತ್ತಮ ಉತ್ತರ. ಇಲ್ಲಿ ಎದುರಿಸಿದಂತ ಆರಂಭಿಕ ಚೆಂಡು ಬೌಂಡರಿಯಾಗಿ ಪರಿಣಮಿಸ್ತಾ ಇದೆ. ರಾಜೇಶ್ ಎದುರಿಸಿದಂತಹ ಆರಂಭಿಕ ಚೆಂಡು ಪ್ರಥಮ ಚೆಂಡು ಬೌಂಡರಿಯಾಗಿ ದಾಖಲಾಗ್ತಾ ಇದ್ರೆ ಕ್ರಮಾಂಕ ಪಟ್ಟಿಯಲ್ಲಿ 30 ಜಮೆಯಾಗುತ್ತಾ ಇದೆ. ಅಂತಿಮ ಓವರ್ನ 2 ಎಸೆತಗಳು ಮುಕ್ತಾಯ. ತೃತೀಯ ಬಾರಿಗೆ ಚತುರ್ಥ ಓವರ್ ತೃತೀಯ ಚೆಂಡು ಎದುರಿಸಲು ರಾಜೇಶ್ ಸೊಗಸಾದ ದಾಳಿ ಅಷ್ಟೇ ಉತ್ತಮ ಉತ್ತರ. ಮತ್ತೆ ಚೆಂಡು ಬೌಂಡರಿ ಎತ್ತ ಸಾಗ್ತಾ ಇದೆ. ಬಹಳಷ್ಟು ಸೊಗಸಾದ ಕ್ಷೇತ್ರ ರಕ್ಷಣೆ. 1 ಅಂಕೆಯ ಗಳಿಕೆ 2 ಗಾಮಿಗುಣಿ 2 ಕೂಡ ಬಹಳಷ್ಟು ಸೊಗಸಾಗಿ ಗೂಟಗಳ ಮಧ್ಯೆ ಓಡಾಟ ಚುರುಕಿನ ಓಟದೊಂದಿಗೆ 2 ಅಂಕೆಯ ಗಳಿಕೆ ಆಗ್ತಾ ಇದೆ. ಆ 2 ಅಂಕೆಯ ಜೋಡಿನೊಂದಿಗೆ ಅಂಕಪಟ್ಟಿ ಪಟ್ಟಿಯಲ್ಲಿ 32 ಜಮೆಯಾಗುತ್ತಾ ಅಂತಿಮ 3 ಚೆಂಡುಗಳು ಬಾಕಿ ಇರುವಂತೆ ಮುನೀಜ್ ಎಸ್ತಗಾರಿಕೆ ವಿಭಾಗದಲ್ಲಿ ಚತುರ್ಥ ಓವರ್ನ ಚತುರ್ಥ ಚೆಂಡು ಮುನೀಜ್ ನಿರ್ಣಾಯಕ ನಾಗೇಶ್ ರವರನ್ನು ದಾಟುತ್ತಾ ಚತುರ್ಥ ಬಾರಿಗೆ ಎದುರಿಸಲು ಸಾಯಿಮಾರಣ ಎ ಪರವಾಗಿ ರಾಜೇಶ್ ಶೇಖರ್ ತುದಿಯಲ್ಲಿದ್ದಾರೆ. ಸೊಗಸಾದ ದಾಳಿ ಅಷ್ಟೇ ಉತ್ತಮ ಉತ್ತರ. ಕ್ಷೇತ್ರ ರಕ್ಷಕರು ಇಲ್ಲದ ಕಡೆಗೆ ಚೆಂಡು ಸಾಕ್ತಾ ಇದೆ. 2 ಅಂಕೆಯ ಗಳಿಕೆಯೊಂದಿಗೆ ಅಂಗಾಂಶ ಪಟ್ಟಿಯಲ್ಲಿ 34 ಜಮೆಯಾಗ್ತಾ ಇದೆ. ಇಲ್ಲಿ 16 ನಿಮಿಷ ಕಾಲವನ್ನು ನೀಡಿತ್ತು. ಒಂದು ಇನ್ನಿಂಗ್ಸ್ಗೆ 16 ನಿಮಿಷ ದಾಟಿದೆ. ಒಬ್ಬ ಆಟಗಾರ 40 ಗಜಗಳ ಒಳಗೆ ಬರಬೇಕಾಗಿದೆ. ಪಂಚಮ ಬಾರಿಗೆ ಅಂತಿಮ 2 ಚೆಂಡುಗಳು ಬಾಕಿ ಇರುವಂತೆ ಚತುರ್ಥ ಓವರ್ನ ಪಂಚಮ ಚೆಂಡು ಮುನೀಜ್ ರಾಜೇಶ್ ಸೊಗಸಾದ ದಾಳಿ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. 1 ಅಂಕೆಯ ಗಳಿಕೆ ಬಹಳಷ್ಟು ಸೊಗಸಾದ ಓಟಗಳ ಮಧ್ಯೆ ಆ 1 ಅಂಕೆಯ ಜೋಡಿನೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 35 ಜಮೆಯಾಗುತ್ತಾ ಇದೆ. 2 ಉದ್ದರಿಗಳ ನಷ್ಟದೊಂದಿಗೆ ಇನ್ನಿಂಗ್ಸ್ನ ಅಂತಿಮ ಚೆಂಡು ಮುನೀಜ್ ಚೆನ್ನನ್ನು ಕೈಗೆತ್ತಿಕೊಳ್ಳುತ್ತ ನಿರ್ಣಾಯಕ ನಾಗೇಶ್ ರವರನ್ನು ದಾಟಿ ಎದುರಿಸಲು ಸಾಯಿ ಮಾರ್ನಾಡ್ ಎ ಪರವಾಗಿ ರವಿ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಅಂತಿಮ ಬಾರಿ ದೊಡ್ಡ ಹೊಡೆದಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತಾರೆ ರವಿ. ಇಲ್ಲಿ ಹುದ್ದರಿಯನ್ನು ಬಿಟ್ಟು ಕೊಡುತ್ತಾ ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯ. ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆಯಾಗಿದ್ದು 35.
ಎಸ್ಎಸ್ಸಿ ಮುತ್ತೂರು ತಂಡವು ಎಸೆದಂತ 24 ಎಸೆತಗಳಲ್ಲಿ 35 ರನ್ ಅನ್ನು ಬಿಟ್ಟು ಕೊಡ್ತಾ ಇದ್ರೆ, ಎದುರಿಸುವಂತ 24 ಎಸೆತಗಳಲ್ಲಿ 36 ರನ್ ಗುರಿ. ಅದೇ ರೀತಿ ಮುಂದಿನ ಪಂದ್ಯದ ಅದೃಷ್ಟ ಚಿಮ್ಮಿಕೆಯಾಗಿ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಗೌಡ ಅಲಂಗಾರ್ ಹಾಗೂ ಗುಂಡುಕಲ್ ಫ್ರೆಂಡ್ಸ್, ದಯವಿಟ್ಟು 2 ತಂಡದ ನಾಯಕರು ಮುಂದಿನ ಪಂದ್ಯದ ಅದೃಷ್ಟ ಚಿಮ್ಮಿಕೆಯಾಗಿ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ದಯವಿಟ್ಟು ಗರುಡ ಅಲಂಗಾರ ತಂಡದ ನಾಯಕ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ನಿಮಗಾಗಿ ಗುಂಡುಕಲ್ ಫ್ರೆಂಡ್ಸ್ ತಂಡದ ನಾಯಕ ವೇದಿಕೆಯಲ್ಲಿ ಕಾಯ್ತಾ ಇದ್ದಾರೆ. ಇದೇ ರೀತಿ ಕಳೆದ ವಾರದಲ್ಲಿ ನಡೆದಂತಹ ವಿಪಿಎಲ್ ಪಂದ್ಯಕೂಟದ ಫೈನಲ್ ಪಂದ್ಯದಲ್ಲಿ ಅಂತಿಮ ಓವರಿನಲ್ಲಿ 5 ಬುದ್ದರಿಯನ್ನು ಪಡೆದು ಮೇಡನ್ ಓವರನ್ನಾಗಿ ಮಾಡಿ 3 ಬುದ್ದರಿಯನ್ನು ಪಡೆದು ಮೇಡನ್ ಓವರನ್ನಾಗಿ ಮಾಡಿದ ಪ್ರಜ್ವಲ್ ಕೂಡ ಈ ಒಂದು ಕ್ರೀಡೆಯ ಪಂದ್ಯದ ವೀಕ್ಷಣೆ ಇದ್ದರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಪಂದ್ಯದ ಅದೃಷ್ಟ ಜಿಮಿಕಿಯನ್ನ ಗುಂಡುಕಲ್ ಫ್ರೆಂಡ್ಸ್ ವಿಜಯಿಯಾಗಿದ್ದು ತಮ್ಮ ನಿರ್ಣಯದೊಂದಿಗೆ ಅಂಕಣವನ್ನು ಪ್ರವೇಶಿಸಬೇಕಾಗಿದೆ. ಅದೇ ರೀತಿ ದಯವಿಟ್ಟು ಎಸ್ಎಸ್ಸಿ ಮುತ್ತೂರು ತಂಡದ 12ನೇ ಆಟಗಾರ ಎಸ್ಎಸ್ಸಿ ಮುತ್ತೂರು ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಿ. ಇನ್ನಿಂಗ್ಸ್ ನಂಬರ್ 2 ಆರಂಭಗೊಳ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ ಚೆಂಡು ಇಲ್ಲಿ ಪುಲ್ಟ್ರಸ್ ಮಾದರಿ ಎಸೆತ ದಾಖಲಾಗ್ತಾ ಇದೆ. ಸೊಗಸಾದ ದಾಳಿ, ಅದಕ್ಕೆ ತಕ್ಕ ಉತ್ತರ 1 ಅಂಕೆಯ ಗಳಿಕೆ. ಹಲೋ ಇಂಜಿ ಪಂದ್ಯಾಕುಟ್ಟಗ್ ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಂಚಿನ ಶ್ರೀತ ವಾಸುದೇವ್ ಭಟ್ ಮಟ್ಟಕ್ಕೂ ಪಾಲನೆ ಪಡೆಯೊಂದಿಲ್ಲ ದಯಮಲ್ತದ ವೇದಿಕೆ ಬೋರ್ಡ್ ಬಂದು ವಿನಂತಿನ ಮಲ್ತಂದಿಲ್ಲ. ಶ್ರೀತ ವಾಸುದೇವ್ ಭಟ್ ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ ದ್ವಿತೀಯ ಚೆಂಡು ಸೊಗಸಾದ ದಾಳಿ, ಮತ್ತೆ ಪುಲ್ಟ್ರಸ್ ಮಾದರಿ ಎಸೆತ ಸೊಗಸಾದ ದಾಂಡುಗಾರಿಕೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ 1 ಅಂಕೆಯ ಗಳಿಕೆ. ಸೊಗಸಾದ ಗುಡ್ ರಕ್ಷಣೆಯು ಕೂಡ 1 ಅಂಕೆಯನ್ನು ಬಿಟ್ಟು ಕೊಡುತ್ತಾ ಆ 1 ಅಂಕೆಯ ಜೋಡಣೆಯೊಂದಿಗೆ ಕ್ರಮಾಂಕ ಪಟ್ಟಿಯಲ್ಲಿ 2 ಜಮೆಯಾಗುತ್ತಾ ಆರಂಭಿಕ ಓವರಿನ ಚತುರ್ಥ ಚೆಂಡನ್ನು ಎಸೆಯಲು ಚೆನ್ನನ್ನು ಕೈಗೆತ್ತಿಕೊಳ್ಳುತ್ತಾ ಜಿತೇಶ್ ಎಸ್ತಗಾರಿಕಾ ವಿಭಾಗದಲ್ಲಿ ನಿರ್ಣಾಯಕ ಸತೀಶ್ ರವರನ್ನ ದಾಟಿ ತೃತೀಯ ಬಾರಿಗೆ ಎದುರಿಸಲು ಸಜೀದ್ ಶೇಖರ್ ತುದಿಯಲ್ಲಿ ಸೊಗಸಾದ ದಾಳಿ, ಎಷ್ಟು ಉತ್ತಮ ಉತ್ತರ. ಇಲ್ಲಿ ತೃತೀಯ ಚೆಂಡಲ್ಲಿ ತನ್ನ ಉದ್ದರಿಯನ್ನು ಬಿಟ್ಟು ಕೊಡುತ್ತಾ ಸಜೀದ್ ನಿರ್ಗಮನವಾಗ್ತಾ ಇದೆ. ಸಾಜಿದ್ ರವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಖಂಡಿತವಾಗಿಯೂ ದೊಡ್ಡ ಹೊಡೆದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಸಜೀದ್. ಸಾಯಿ ಮಾರ್ನಾಡ್ ಸೇವಾ ಸಂಘ ಟ್ರಸ್ಟ್ ರಿಜಿಸ್ಟರ್ಡ್ ನೆತ್ತ ಸಾಯಿ ಮಾರ್ನಾಡ್ ಟ್ರೋಫಿದ ಈ ಪಂದ್ಯಾಕುಟ್ಟುಗಳ ಮಟ್ಟಿಗೂ ಗ್ರಾಮ ಪಂಚಾಯತ್ ಪಡುಮಾರ್ನಾಡ್ ಅಧ್ಯಕ್ಷರಾಂಚಿನ ಶ್ರೀತ ವಾಸುದೇವ್ ಭಟ್ ಒಲ್ಲೇರ್ ಮೇರೆ ಮಾತೇರಲ ಪರವಾದ ಆತ್ಮೀಯವಾದ ಎದ್ಕುರೊಂದುಲ್ಲೆ ಮೇರೆಗೆ ಸಂಘದ ಸದಸ್ಯರಾಂಚಿನ ಸುರೇಶ್ ಪೂಜಾರಿ ಮೇರೆ ಸ್ಮರಣಿಕೆಯನ್ನು ಕುಡಿದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗೌರವಿಸಿಟ್ಟು ಬಂದು ವಿನಂತಿ ಮಲ್ತಂದಲ್ಲ.
ಇಲ್ಲಿ ವೇದಿಕೆ ಎಡಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರಾದರೂ ಊಟವನ್ನು ಮಾಡದಿದ್ದಲ್ಲಿ ದಯವಿಟ್ಟು ಆ ಒಂದು ಅವಕಾಶವನ್ನ ಸದುಪಯೋಗ ಪಡೆದುಕೊಳ್ಳಿ. ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ ಓವರಿನ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದ್ರೆ ಅಂಕಪಟ್ಟಿಯಲ್ಲಿ 2 ಜಮೆಯಾಗಿದ್ದು ಚತುರ್ಥ ಎಸೆತವನ್ನ ಎಸೆಯಲು ಚೆನ್ನನ್ನ ಕೈಗೆತ್ತಿಕೊಳ್ಳುತ್ತಾ ಜಿತೇಶ್ ಎಸೆಗಾರಿಕೆಯಲ್ಲಿ ಸಜೀದ್ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಅಶ್ರಫ್ ರವರ ಆಗಮನವಾಗಿದೆ. ಇದು ಫುಲ್ ಟಾಸ್ ಮಾದರಿಯ ದಾಳಿ. ದಾಂಡುಗಾರನನ್ನ ವಂಚಿಸಿ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಚೆಂಡು ಚುಕ್ಕಿಯಾಗುತ್ತಾ ಇದ್ರೆ ಅಂಕಾಂಶ ಪಟ್ಟಿಯಲ್ಲಿ 2 ಜಮೆಯಾಗಿದ್ದು ಆರಂಭಿಕ ಓವರ್ನ ಅಂತಿಮ 2 ಚೆಂಡುಗಳು ಬಾಕಿ ಇರುವಂತೆ ಟುಮೋಟುಗು ಪಂಚಮ ಬಾರಿಗೆ ಸೊಗಸಾದ ದಾಳಿ. ಇಲ್ಲಿ ಕ್ರಮವಲ್ಲದ ಎಸೆತವನ್ನ ನೇರವಾಗಿ ಸಿಕ್ಸರ್ ದಾಖಲಿಸುವ ಮುಖೇನವಾಗಿ ತಂಡಕ್ಕೆ 7 ರನ್ ಅನ್ನು ತಂದು ಕೊಡುವಲ್ಲಿ ಅಶ್ರಫ್ ಸೊಗಸಾದ ತಾಂಡುಗಾರಿಕೆ. ಎಸ್ 6+1 7 ಅಂಕೆಯ ಜೋಡಣೆ ಆಗ್ತಾ ಇದೆ. 7 ಅಂಕೆಯ ಜೋಡಣೆಯೊಂದಿಗೆ ಕ್ರಮಾಂಕ ಪಟ್ಟಿಯಲ್ಲಿ 9 ಜಮೆಯಾಗುತ್ತಾ ದಾಂಡುಗಾರನ ಕನಸಿನ ಚೆಂಡು ಫ್ರೀ ಹಿಟ್ ನ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಅಶ್ರಫ್. ಸೊಗಸಾದ ದಾಳಿ, ಅಡ್ಡಚ್ಚನೆಯ ನಿಶಾನೆ ಮತ್ತೆ 1 ಅಂಕೆಯ ಗಳಿಕೆ ಆಗ್ತಾ ಇದೆ. ಆ 1 ಅಂಕೆಯ ಗಳಿಕೆಯನ್ನ ಸೇರ್ಪಡೆಗೊಳಿಸ್ತಾ ಇದ್ದಾರೆ. 10 ಜಮೆ ಆಗ್ತಾ ಇದೆ. ಫ್ರೀ ಹಿಟ್ ನ ಲಾಭವನ್ನ ಅಶ್ರಫ್ ಪಡೆದುಕೊಳ್ತಾ ಇದ್ದಾರೆ. ದಾಂಡುಗಾರನ ಕನಸಿನ ಚೆಂಡು ಕಾದು ನೋಡಬೇಕಾಗಿದೆ. ಈ ಒಂದು ಅಶ್ರಫ್ ಆ ಚೆಂಡನ್ನ ಸೊಗಸಾಗಿ ಬಳಸಿಕೊಳ್ಳಬಹುದು. ಸೊಗಸಾದ ದಾಳಿ, ಎಷ್ಟು ಉತ್ತಮ ಉತ್ತರ. ಇದು ಅಶ್ರಫ್ ಫ್ರೀ ಹಿಟ್ ನ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಅಶ್ರಫ್. ಎದುರಿಸಿದಂತ 2 ಚೆಂಡುಗಳಲ್ಲಿ ಸಿಕ್ಸರ್ ಹಾಗೂ ಬೌಂಡರಿ ದಾಖಲಿಸುವ ಮುಖೇನವಾಗಿ ಬಹಳಷ್ಟು ಮನಮೋಹಕವಾಗಿ ಈ ಒಂದು ಪಂದ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ತನ್ನ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ ಅಶ್ರಫ್. ಓವರಿನ ಅಂತಿಮ 1 ಚೆಂಡು ಬಾಕಿ ಇರುವಂತೆ ಒನ್ ಮೋಟುಗು ಅಂತಿಮ 1 ಚೆಂಡು. ಅಂಗಾಂಶ ಪಟ್ಟಿಯಲ್ಲಿ 14 ಜಮೆಯಾಗಿದೆ. ಅಂತಿಮ ಹಲೋ ಚೆಕ್ ಹಲೋ 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 ಚೆಕ್ ಹಲೋ ಹಲೋ ಚೆಕ್ ಹಲೋ 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 ಚೆಕ್ ಹಲೋ. ಅಂಕಾಂಶ ಪಟ್ಟಿಯಲ್ಲಿ 16 ಜಮೆಯಾಗುತ್ತಾ ಓವರ್ ನಂಬರ್ 1 ಮುಕ್ತಾಯವಾಗ್ತಾ ಇದ್ರೆ 1 ಬದ್ಧರಿ ಎಸೆತದೊಂದಿಗೆ ಇನ್ನು ಉಳಿದಂತಹ 18 ಎಸೆತಗಳ ಮುಂದೆ 20 ಬೇಕಾಗಿದೆ. 18 ಇದೆ, 20 ಬೇಕಾಗಿದೆ. ಖಂಡಿತವಾಗಿಯೂ ಆರಂಭಿಕ ಓವರ್ನ ಮುಕ್ತಾಯದೊಂದಿಗೆ ಬಹಳಷ್ಟು ಗರಿಷ್ಠ ಮೊತ್ತವಿತ್ತು. ಈ ಒಂದು ಗರಿಷ್ಠ ಮೊತ್ತವನ್ನ ಸುಲಭವಾಗಿಸ್ತಾ ಇದ್ದಾರೆ ಅಶ್ರಫ್. ದ್ವಿತೀಯ ಓವರ್ ಅನ್ನ ಎಸೆಯಲು ಎಸೆಗಾರಿಕಾ ವಿಭಾಗದಲ್ಲಿ ಚೆನ್ನನ್ನ ಕೈಗೆತ್ತಿಕೊಳ್ಳುತ್ತಾ ಎಸೆತಗಾರಿಕಾ ವಿಭಾಗದಲ್ಲಿ ಮುನೀರ್ ಕಾಣ ಸಿಗ್ತಾ ಇದ್ದಾರೆ. ದ್ವಿತೀಯ ಓವರ್ನ ಆರಂಭಿಕ ಚೆನ್ನನ್ನ ಎಸೆಯಲು ಚೆನ್ನನ್ನ ಕೈಗೆ ತೆಗೆದುಕೊಳ್ಳುವ ಮುನೀರ್ ಎದುರಿಸಲು ಎಸ್ಎಸ್ಸಿ ಮುತ್ತೂರ ಪರವಾಗಿ ಚೇತನ ಶೇಖರ್ ತುದಿಯಲ್ಲಿದ್ದಾರೆ. ಅಶ್ರಫ್ ನಾನ್ ಶೇಖರ್ ತುದಿಯಲ್ಲಿದ್ದಾರೆ. ದ್ವಿತೀಯ ಓವರ್ನ ಆರಂಭಿಕ ಚೆಂಡು 18 ಇದೆ, 20 ಬೇಕಾಗಿದೆ. 18 ಇದೆ, 20 ಬೇಕಾಗಿದೆ. ಆರಂಭಿಕ ಚೆಂಡು ಸೊಗಸಾದ ದಂಡನೆ, ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ. 1 ಅಂಕೆಯ ಗಳಿಕೆ, 2 ಅಂಕೆಯಾಗಿ ಮನವಿ ಇಲ್ಲ. ಸೊಗಸಾದ ಕ್ಷೇತ್ರ ರಕ್ಷಣೆ. 1 ಅಂಕೆಯನ್ನು ಬಿಟ್ಟು ಕೊಡುತ್ತಾ ಆ 1 ಅಂಕೆಯ ಜೋಡಣೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 17 ಜಮೆಯಾಗುತ್ತಾ 17 ಇದೆ, 19 ಬೇಕಾಗಿದೆ.
ಇದು ಕ್ರಮವಲ್ಲದ ಎಸೆತ, ನೋ ಬಾಲ್. ಕ್ರಮವಲ್ಲದ ಎಸೆತ, ಒಂದಂಕಿಯ ಜೋಡಣೆ. ಮತ್ತೆ ಅಶ್ರಾಫ್ ಶ್ರೇಖಾಲುದಿಯಲ್ಲಿದ್ದಾರೆ. ಕಳೆದ ಬಾರಿ ಫ್ರೀ ಹಿಟ್ ನ ಲಾಭವನ್ನ ಪಡೆದುಕೊಂಡಿದ್ರು ಅಶ್ರಾಫ್. ಮತ್ತೆ ಫ್ರೀ ಹಿಟ್ ನ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಅಶ್ರಾಫ್. ಮತ್ತೆ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ನೇರವಾಗಿ ಲಾಂಗ್ ಅಂತದಿಯಲ್ಲಿ ಸಾಕ್ತಾ ಇದೆ ಚೆಂಡು. ಇಲ್ಲಿ ಲಾಭವನ್ನ, ಇಲ್ಲಿ ಜೀವದಾನವನ್ನ ಸಿಗ್ತಾ ಇದೆ. ನೋ ಬಾಲ್. ಇಲ್ಲಿ ಅಶ್ರಾಫ್ ರವರ ಅದೃಷ್ಟ 1+1 ಫ್ರೀ ಹಿಟ್ ನ ಲಾಭವನ್ನ ಮತ್ತೆ ಪಡೆದುಕೊಳ್ತಾ ಇದ್ದಾರೆ ಚೇತನ್. ಇಲ್ಲಿ ಎಸೆತಗಾರರು ಬರೆಯಾಗ್ತಾ ಇದ್ದಾರೆ. ಇಲ್ಲಿ ಅಡ್ಡ ಚೆನ್ನೆಯ ನಿಶಾನೆ, ಒಂದಂಕಿಯ ಜೋಡಣೆ. ಅಂಗಾಂಶ ಪಟ್ಟಿಯಲ್ಲಿ 21 ಮತ್ತೆ ಫ್ರೀ ಹಿಟ್ ನ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಚೇತನ್. ಕಾದು ನೋಡಬೇಕಾಗಿದೆ. ಈ ಒಂದು ಚೆಂಡನ್ನ ಚೇತನ್ ಸೊಗಸಾಗಿ ದಂಡಿಸಿದ್ರು. ಇಲ್ಲಿ ಒಂದಂಕಿಯ ಗಳಿಕೆ ಆಗ್ತಾ ಇದೆ. ಇಲ್ಲಿ ಜೀವದಾನ ಸಿಗ್ತಾ ಇದೆ. ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 22 ಜಮೆಯಾಗುತ್ತಾ ಇದ್ರೆ. ಸೊಗಸಾದ ದಾಳಿ ದಂಡಿಗೂ ಚೆಂಡಿಗೂ ಸಂಪರ್ಕ ಕಾಣಿಸಿಕ್ತಾ ಇಲ್ಲ. ಚೆಂಡು ದಾಂಡುಗಾರನ ದಂಡನ್ನು ವಂಚಿಸಿ ನೇರವಾಗಿ ಗೂಟು ರಕ್ಷಕನ ಭದ್ರ ಬೊಗಸೆಯನ್ನು ಸೇರ್ತಾ ಇದ್ದಾರೆ. ಚೆಂಡು ಡಾಟೆಡ್ ಡೆಲಿವರಿಯಾಗಿ ಪರಿಣಮಿಸ್ತಾ ಇದೆ. ಸೊಗಸಾದ ದಾಳಿ, ಅಷ್ಟೇ ಉತ್ತಮ ರೀತಿಯ ಉತ್ತರ. ಚೆಂಡು ಲಾಂಗ್ ಅಂತದಿಯಲ್ಲಿ ಸಾಕ್ತಾ ಇದ್ರೆ ಒಂದಂಕಿಯ ಗಳಿಕೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 23 ಜಮೆಯಾಗುತ್ತಾ ಇದೆ. 2 more ಅಂತಿಮ 7 ಚೆಂಡುಗಳು ಬಾಕಿ ಇರುವಂತೆ ದ್ವಿತೀಯ ಓವರ್ನ ಪಂಚಮ ಚೆಂಡು ಮುನೀರ್ ಎಸ್ತುಗಾರಿಕೆಯಲ್ಲಿ ಎದುರಿಸಲು ಚೇತನ್. ಸೊಗಸಾದ ದಾಳಿ. ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಿ ತನ್ನ ಲಯವನ್ನು ಕಂಡುಕೊಳ್ತಾ ಇದ್ದಾರೆ ಮುನೀರ್. ಅಂತಿಮ 1 ಚೆಂಡು ಬಾಕಿ ಇರುವಂತೆ ದ್ವಿತೀಯ ಓವರ್ನ ಅಂತಿಮ ಚೆಂಡು ಮುನೀರ್ ಟು ಚೇತನ್. ಸೊಗಸಾದ ದಾಳಿ. ಇಲ್ಲಿ ಕ್ಯಾಚ್ ಪಡೆಯುವ ತವಕ ಕ್ಯಾಚ್ ಅನ್ನ ಕೈ ಚೆಲ್ಲುತ್ತಾ ಮತ್ತೆ ಚೇತನ್ ರವರಿಗೆ ಜೀವದಾನವನ್ನು ನೀಡುತ್ತಾ ಓವರ್ ನಂಬರ್ 2 ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 24 ಜಮೆಯಾಗ್ತಾ ಇದೆ. ಇನ್ನು ಉಳಿದಂತ 12 ಎಸೆತಗಳ ಮುಂದೆ 12 ಬೇಕಾಗಿದೆ. 12 ಬೇಕಾಗಿದೆ. ಸೊಗಸಾದ ದಾಳಿ, ತಕ್ಕ ಉತ್ತರ, ಒಂದಂಕಿಯ ಗಳಿಕೆ. ಆ ಒಂದಂಕಿಯ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 25 ಜಮೆಯಾಗಿದ್ದು ಉಳಿರುವಂತಹ 11 ಎಸೆತಗಳಲ್ಲಿ 11 ಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಅಲ್ತಾಫ್ ವಾಲ್ಪಾಡಿ ಕಾಣಿಸಿಕ್ತಾ ಇದ್ರೆ. ದಾಂಡುಗಾರಿಕೆಯಲ್ಲಿ ಇದು ಲೆಗ್ ಸ್ಪಿನ್ ಮಾದರಿ ಎಸೆತ ನೇರವಾಗಿ ಗೂಟವನ್ನ ಕಬಳಿಸ್ತಾ ಇದೆ. ಅಲ್ತಾಫ್ ರವರು ಎಸೆದಂತಹ ದ್ವಿತೀಯ ಚೆಂಡು ನೇರವಾಗಿ ಸಿಕ್ಸರ್ಗಳ ವೀರ ಅಶ್ರಾಫ್ ರವರ ಆಟಕ್ಕೆ ಅಂತ್ಯವನ್ನ ಹಾಡ್ತಾ ಇದೆ. ಅಶ್ರಾಫ್ ರವರ ಉದ್ದರಿಯನ್ನು ಕಬಳಿಸ್ತಾ ಇದೆ. ಅಶ್ರಾಫ್ ರವರ ನಿರ್ಗಮನವಾಗ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಆಸಿಫ್ ರವರ ಆಗಮನವಾಗಿದೆ. ತೃತೀಯ ಓವರ್ನ 2 ಎಸೆತಗಳು ಮುಕ್ತಾಯಗೊಳ್ಳುತ್ತಾ ಇದ್ರೆ ಉಳಿದಿರುವಂತಹ 10 ಎಸೆತಗಳ ಮುಂದೆ 11 ಬೇಕಾಗಿದೆ. 10 ಇದೆ, 11 ಬೇಕಾಗಿದೆ. ತೃತೀಯ ಚೆಂಡು ಅಲ್ತಾಫ್ ಎದುರಿಸಲು ಆಸಿಫ್. ಸೊಗಸಾದ ದಾಳಿ, ಒಂದಂಕಿಯ ಗಳಿಕೆ. ಆ ಒಂದಂಕಿಯ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 26 ಜಮೆಯಾಗ್ತಾ ಇದೆ. ಉಳಿದಿರುವಂತಹ 9 ಎಸೆತಗಳ ಮುಂದೆ 10 ಬೇಕಾಗಿದೆ. 9 ಇದೆ, 10 ಬೇಕಾಗಿದೆ. ಚತುರ್ಥ ಬಾರಿಗೆ ಅಲ್ತಾಫ್ ಎದುರಿಸಲು ಚೇತನ್. ಪುಲ್ಟ್ರಸ ಮಾದರಿ ಎಸೆತ. ಸೊಗಸಾದ ದಾಳಿ, ದಂಡಿಗೂ ಚೆಂಡಿಗೂ ಸಂಪರ್ಕವಿಲ್ಲ. ಚೆಂಡು ಡಾಟೆಡ್ ಡೆಲಿವರಿ ಆಗಿ ಪರಿಣಮಿಸ್ತಾ ಇದೆ.
8 ಇದೆ, 10 ಬೇಕಾಗಿದೆ. ಪಂಚಮ ಬಾರಿಗೆ ಅಲ್ತಾಫ್ ಸೊಗಸಾದ ದಾಳಿ. ಇಲ್ಲಿ ನೇರವಾಗಿ ಲಾಂಗ್ ಆತುದಿಯಲ್ಲಿ ಕ್ಯಾಚ್ ಅನ್ನು ಪಡೆಯುವ ಮೂಲಕ ಚೇತನ್ ರವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಖಂಡಿತವಾಗಿ ದೊಡ್ಡ ಹೊಡೆತಕ್ಕೆ ಖಂಡಿತವಾಗಿ ಪ್ರಯತ್ನವನ್ನ ಮಾಡಿರುವ ಚೇತನ್ ನೇರವಾಗಿ ಲಾಂಗ್ ಆತುದಿಯಲ್ಲಿ ರಾಜೇಶ್ ರವರ ಭದ್ರಬೊಗಸೆಯನ್ನು ಸೇರ್ತಾ ಇದ್ರೆ ಚೆಂಡು ಕ್ಯಾಚ್ ಔಟ್ ಮುಖೇನವಾಗಿ ತನ್ನ ಉದ್ದರಿಯನ್ನು ಬಿಟ್ಟುಕೊಡ್ತಾ ಚೇತನ್ ರವರ ನಿರ್ಗಮನವಾಗ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಅಮನ್ ಹೊಸಂಗಡಿರವರ ಆಗಮನವಾಗಿದೆ. ಏಳು ಇದೆ, 10 ಬೇಕಾಗಿದೆ. ತೃತೀಯವನ್ನ ಅಂತಿಮ ಒಂದು ಚೆಂಡುವಾಗಿ ಇರುವಂತೆ ಇಲ್ಲಿ ಪಂದ್ಯದ ತಿರುವನ್ನ ಬದಲಾಯಿಸ್ತಾ ಇದ್ದಾರೆ ಅಲ್ತಾಫ್. 2 ಓವರ್ನ ಮುಕ್ತಾಯಕ್ಕೆ ಕ್ರಮಾಂಕ ಪಟ್ಟಿಯಲ್ಲಿ 24 ಜಮೆಯಾಗಿತ್ತು. 24 ಜಮೆಯಾಗಿತ್ತು. ತೃತೀಯ ಓವರಲ್ಲಿ ತನ್ನ ಲೆಗ್ ಸ್ಪಿನ್ ಮೋಡಿಯಲ್ಲಿ ತನ್ನ ಪಂದ್ಯದ ಪಥವನ್ನೇ ಬದಲಾಯಿಸ್ತಾ ಇದ್ದಾರೆ ಅಲ್ತಾಫ್. ಚೇತನ್ ರವರ ನಿರ್ಗಮನವಾಗ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು ಅಮನ್ ಆಗಮನವಾಗಿದೆ. ಅಂತಿಮ ಚೆಂಡು, ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದ್ರೆ ತೃತೀಯ ಓವರಿನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 26 ಜಮೆಯಾಗುತ್ತಾ ಇದೆ. ಉಳಿದಿರುವಂತಹ 6 ಎಸೆತಗಳ ಮುನ್ನೆ 10 ಬೇಕಾಗಿದೆ. 6 ಇದೆ, 10 ಬೇಕಾಗಿದೆ. ಇಲ್ಲಿ ಪಂದ್ಯ ರೋಮಾಂಚನದ ತಿರುವನ್ನು ಪಡೆದುಕೊಳ್ತಾ ಇದೆ. ಹಲೋ ಚೆಕ್. ಚತುರ್ಥ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ರಾಜೇಶ್ ಆರಂಭಿಕ ಚೆಂಡು ಡಾಟೆಡ್ ಡೆಲಿವರಿಯಾಗಿ ಪರಿಣಮಿಸ್ತಾ ಇದೆ. 5 ಇದೆ, 10 ಬೇಕಾಗಿದೆ. ಎಸ್ತಗಾರಿಕೆಯಲ್ಲಿ ಎಡಗೈ ಎಡಚು ಎಸ್ತಗಾರ ರಾಜೇಶ್ ಎಸ್ತಗಾರಿಕೆಯನ್ನು ನಿರ್ವಹಿಸ್ತಾ ಇದ್ರೆ ದಾಂಡುಗಾರಿಕೆಯಲ್ಲಿ ಸ್ಟ್ರೈಕರ್ ತುದಿಯಲ್ಲಿ SSC ಮುತ್ತೂರು ಪರವಾಗಿ ಆಸಿಫ್ ಕಾಣ ಸಿಗ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ತುದಿಯಲ್ಲಿ ಅಮನ್ ಹೊಸಂಗಡಿ ಕಾಣ ಸಿಗ್ತಾ ಇದ್ದಾರೆ. ಚತುರ್ಥ ಓವರ್ನ ದ್ವಿತೀಯ ಚೆಂಡು ನಿರ್ಣಾಯಕ ಚೆಕ್. 5 ಇದೆ, 10 ಬೇಕಾಗಿದೆ. ಎಸೆತಗಾರಿಕೆಯಲ್ಲಿ ರಾಜೇಶ್ ಎಸೆತಗಾರಿಕೆ ನಿರ್ವಹಿಸ್ತಾ ಇದ್ದಾರೆ. ದಾಂಡುಗಾರಿಕೆಯಲ್ಲಿ SSC ಮುತ್ತೂರು ಪರವಾಗಿ ಆಸಿಫ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಸೈಮಾರಾಡ್ ಈ ತಂಡದ ಅಂತಿಮ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಲು ರಾಜೇಶ್ ದ್ವಿತೀಯ ಬಾರಿಗೆ ಸೊಗಸಾದ ದಾಳಿ, ತಕ್ಕ ಉತ್ತರ. ಲಾಂಗ್ ಆನ್ ತುದಿಯಲ್ಲಿ ಚೆಂಡು, ಇದು ಉದ್ದರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ರಾಜೇಶ್ ಎಸೆದಂತಹ ದ್ವಿತೀಯ ಚೆಂಡನ್ನು ಆಸಿಫ್ ಖಂಡಿತವಾಗಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಆದರೆ ಲಾಂಗ್ ಆನ್ ತುದಿಯಲ್ಲಿ ನೇರವಾಗಿ ಕ್ಷೇತ್ರಪಾಲಕನ ಭದ್ರ ಬೊಗಸೆಯನ್ನು ಸೇರ್ತಾ ಇದ್ದಾರೆ. ತನ್ನ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಆಸಿಫ್ ನಿರ್ಗಮನವಾಗ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಆರೀಫ್ ರವರ ಆಗಮನವಾಗಿದೆ. 4 ಇದೆ, 10 ಬೇಕಾಗಿದೆ. 4 ಇದೆ, 10 ಬೇಕಾಗಿದೆ. ನಾಲ್ಕು ಇದೆ, 10 ಬೇಕಾಗಿದೆ. ತೃತೀಯ ಚೆಂಡನ್ನ ಎಸೆಯಲು ಚೆಂಡನ್ನ ಕೈಗೆತ್ತಿಕೊಳ್ಳುತ್ತಾ ರಾಜೇಶ್ ನಿರ್ಣಾಯಕ ನಾಗೇಶ್ ರವರನ್ನು ದಾಟಿ ಎದುರಿಸಲು ಆರೀಫ್ ಶೇಖರ್ ತುದಿಯಲ್ಲಿ ತೃತೀಯ ಬಾರಿಗೆ ಅಂತಿಮ ಓವರ್ ತೃತೀಯ ಚೆಂಡು
ಸೊಗಸಾದ ದಾಳಿ ರಾಕೆಟ್ ಮಾದರಿ ಎಸೆತ ಇಲ್ಲಿ ಸೊಗಸಾದ ದಂಡನೆಯು ಕೂಡ ಒಂದಂಕೆಯ ಗಳಿಕೆ. ಇಲ್ಲಿ ಕ್ಷೇತ್ರಪಾಲಕನ ವಿಫಲತೆ. ಇಲ್ಲಿ 2 ಅಂಕೆಗಳಿಗೆ ನೇರವಾಗಿ ಗೂಟವನ್ನು ಚೆನ್ನ ತಗುಲ್ತಾ ಇದ್ರೆ ಇಲ್ಲಿ ಮನವಿ ಇದೆ. ನಕಾರಾತ್ಮಕ ತೀರ್ಪು. ಬಹಳಷ್ಟು ಸೊಗಸಾದ ತೀರ್ಪುಗಾರಿಕೆ. ಸತೀಶ್ ಹಾಗೂ ನಾಗೇಶ್ ಜೋಡಿ ಖಂಡಿತವಾಗಿಯೂ ಚೆಂಡು ಗೂಟವನ್ನ ತಗುಲಿತ್ತು. ಇಲ್ಲಿ ಥರ್ಡ್ ಅಂಪೈರ್ನ ತೀರ್ಪನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ತೃತೀಯ ತೀರ್ಪುಗಾರರ ತೀರ್ಪನ್ನ ಕೇಳ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ. ಈ ಒಂದು ಕ್ಷೇತ್ರಪಾಲಕ ಎಸೆದಂತ ಚೆಂಡು ನೇರವಾಗಿ ಗೂಟವನ್ನ ತಗುಲಿತ್ತು. ಆದರೆ ನಿರ್ಣಾಯಕರ ತೀರ್ಪು ನಕಾರಾತ್ಮಕವಾಗಿತ್ತು. ತೃತೀಯ ನಿರ್ಣಾಯಕರ ತೀರ್ಪಿಗಾಗಿ ಕಾಯ್ತಾ ಇದ್ದೇವೆ. ಅದೇ ರೀತಿ ಬಹಳಷ್ಟು ಸುಂದರತೆಯ ದಾಳಿಯನ್ನು ನಿರ್ವಹಿಸಿದರೆ ರಾಜೇಶ್ ಸೈಮಾರಾಡ್ ಎ ಪರವಾಗಿ 3 ಎಸೆತಗಳು ಮುಕ್ತಾಯಗೊಳ್ಳುತ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ತೃತೀಯ ನಿರ್ಣಾಯಕರ ತೀರ್ಪು ನೋಟೌಟ್ ಮುಖೇನವಾಗಿ ನೋಟೌಟ್ ಎಂದ ತೀರ್ಪನ್ನು ನೀಡ್ತಾ ಇದ್ದಾರೆ ತೃತೀಯ ತೀರ್ಪುಗಾರರು. 3 ಇದೆ, 8 ಬೇಕಾಗಿದೆ. 3 ಎಸೆತಗಳ ಮುಂದೆ 8 ಅಂಕೆಯ ಗಳಿಕೆಯನ್ನು ಪಡೆದುಕೊಳ್ಳಬೇಕಾಗಿದೆ SSC ಮುತ್ತೂರು ತಂಡವು. ಮೂರು ಇದೆ, 8 ಬೇಕಾಗಿದೆ. ಚತುರ್ಥ ಚೆಂಡನ್ನ ಎಸೆಯಲು ದಾಳಿಯಲ್ಲಿ ರಾಜೇಶ್ ಎಸೆಗಾರಿಕೆಯಲ್ಲಿ ಎದುರಿಸಲು ಆರಿಫ್ ಶೇಖರ್ ತುದಿಯಲ್ಲಿ ಚತುರ್ಥ ಬಾರಿಗೆ ಚತುರ್ಥ ಚೆಂಡು ಸೊಗಸಾದ ದಾಳಿ. 1 ಪಿಚ್ ಮಾದರಿ ಎಸೆತ. ಇಲ್ಲಿ ತಟ್ಟಿ ಮುಟ್ಟುವ ಇಲ್ಲಿ 1 ಅಂಕೆಯ ಗಳಿಕೆ ಆಗ್ತದೆ. 2 ಅಂಕೆ ಆಗಿ ಓಟ ಇಲ್ಲ. 1 ಅಂಕೆಗೆ ತೃಪ್ತಿಗೊಳ್ತಾ ಇದ್ರೆ ಆ 1 ಅಂಕೆಯ ಗಳಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 29 ಜಮೆ ಆಗ್ತಾ ಇದೆ. 2 ಇದೆ, 7 ಬೇಕಾಗಿದೆ. ಇಲ್ಲಿ ಒಂದು ಸಿಕ್ಸರ್ನ ಅವಶ್ಯಕತೆ ಕಾಣಿಸಿಕ್ತಾ ಇದೆ. ರಾಜೇಶ್ ದಾಳಿಯಲ್ಲಿ ಕಾದು ನೋಡಬೇಕಾಗಿದೆ. ಬಹುಮುಖ ಪ್ರತಿಭೆ ಅಮ್ಮನ ಒಂದೆಡೆಯಾದರೆ ರಾಜೇಶ್ ಒಂದೆಡೆ. 2 ಇದೆ, 7 ಬೇಕಾಗಿದೆ. ಸೊಗಸಾದ ದಾಳಿ. ಇಲ್ಲಿ ಕ್ಷೇತ್ರಪಾಲಕರಲ್ಲಿ ರೆಸಿನ್ಸ್ ಆಗ್ತಾ ಇತ್ತು. ಸೊಗಸಾದ ಕ್ಷೇತ್ರ ರಕ್ಷಣೆ. ಇಲ್ಲಿ ಮನವಿ ಇದೆ. ಇಲ್ಲಿ 2 ಅಂಕೆಯ ಗಳಿಕೆ ಆಗ್ತಾ ಇದೆ. ಸೊಗಸಾದ ಓಟಗೂಟಗಳ ಮಧ್ಯೆ ಖಂಡಿತವಾಗಿ ಅಮನ್ ದೊಡ್ಡ ಹೊಡೆದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಕ್ಷೇತ್ರಪಾಲನೆ ಚುರುಕುಗೊಂಡಿತ್ತು. 1 ಇದೆ, 5 ಬೇಕಾಗಿದೆ. ಇಲ್ಲಿ ಇನ್ನಿಂಗ್ಸ್ನ 16 ನಿಮಿಷಗಳು ಮುಕ್ತಾಯಗೊಳ್ಳುತ್ತಾ ಇದೆ. 1 ಆಟಗಾರ 40 ಗಜಗಳ ಒಳಗಡೆ ಬರಬೇಕಾಗಿದೆ. 1 ಇದೆ, 5 ಬೇಕಾಗಿದೆ. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ ನಾಣ್ಯ ಚಿಮ್ಮಿಕೆಯ ಮೂಲಕ ವಿಜಯಿ ತಂಡವನ್ನು ಘೋಷಿಸಲಾಗುವುದು. ಅದೇ ರೀತಿ ಅಂತಿಮ 1 ಚೆಂಡು ಬಾಕಿ ಇದೆ. 5 ಬೇಕಾಗಿದೆ. 1 ಇದೆ, 5 ಬೇಕಾಗಿದೆ. ರಾಜೇಶ್ ದಾಳಿಯಲ್ಲಿ ಎದುರಿಸಲು ಅಮನ್ ಹೊಸಂಗಡಿ. ಖಂಡಿತವಾಗಿಯೂ ತೃತೀಯ ಓವರಿನಲ್ಲಿ ತಂಡದ ಪಥವೇ ಬದಲಾಗಿತ್ತು. ಅಂತಿಮ ಓವರಿನ ಅಂತಿಮ ಚೆಂಡು ಬಾಕಿ ಇರುವಂತೆ 1 ಇದೆ, 5 ಬೇಕಾಗಿದೆ. ಕಾದು ನೋಡಬೇಕಾಗಿದೆ ಅದೃಷ್ಟ ಲಕ್ಷ್ಮಿ ಯಾರ ಕಡೆಗಿದ್ದಾರೆ. ರಾಜೇಶ್ ದಾಳಿಯಲ್ಲಿ ನಿರ್ಣಾಯಕ ನಾಗೇಶ್ ರವರನ್ನ ದಾಟಿ ಸೊಗಸಾದ ದಾಳಿ. ಇಲ್ಲಿ 1 ಅಂಕೆಯ ಗಳಿಕೆ. ಬಹಳಷ್ಟು ರೋಮಾಂಚನವಾಗಿ ಸಾಗಿತ್ತು. ಇಲ್ಲಿ ಸೈಮಾರ್ನಾಡ್ ಎ ತಂಡವು ಮುಂದಿನ ಹಂತಕ್ಕೆ ತೆರಗಡೆಗೊಳ್ತಾ ಇದೆ. ಧನ್ಯವಾದಗಳು 2 ತಂಡಕ್ಕೂ. ದಯವಿಟ್ಟು ಸೈಮಾರ್ನಾಡ್ ಎ ತಂಡದ